ಹಾಯ್, ಈಗಾಗಲೇ ನೀವು ತಮ್ನೇಲನ್ನು ನೋಡಿದ್ದೀರಾ. ಇದೇನಪ್ಪ 2,000 ರೂಪಾಯಿ ನೋಟಲ್ಲಿ ಚಿಪ್ಪಿದೆ ಅಂದಿದ್ದ ಮಿಸ್ಟರ್ ರಂಗನಾಥ್ ಅವರು BJP ಅಸಲಿ ಬಣ್ಣವನ್ನು ಬಯಲು ಮಾಡಿದ್ದೇಗೆ ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡ್ತಿರುತ್ತೆ. ನೀವು ನಂಬಲೇಬೇಕು, ಮೊದಲ ಬಾರಿ ರಂಗಣ್ಣ ಅವರು ಪ್ರಧಾನಿ ಮೋದಿ ಅವರು ಚಿನ್ನ ಖರೀದಿಸಬೇಡಿ, ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಸಿ ಅಂತ ಕರೆ ನೀಡಿದ್ದಕ್ಕೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಆಗಿದ್ದರೆ ಇಷ್ಟೆಲ್ಲ ಹೈಪ್ ಇರ್ತಿರಲಿಲ್ಲ. ರಂಗಣ್ಣ ಅವರು ಮಾತನಾಡುವ ಬರದಲ್ಲಿ BJPಯ ಡರ್ಟಿ ಪಾಲಿಟಿಕ್ಸ್ನ ಮೂಲ ಏನು ಅನ್ನೋದನ್ನು ಬಾಯ್ಬಿಟ್ಟಿದ್ದಾರೆ. ಈ ವಿಡಿಯೋದಲ್ಲಿ HR ರಂಗನಾಥ್ ಹೇಳಿದ ಮಾತುಗಳನ್ನು ಕೇಳಿ ನಂತರ ಪ್ರತಿ ಪಾಯಿಂಟ್ಸ್ಗೆ ಸತ್ಯಾಸತ್ಯತೆಯನ್ನು ಪರಿಶೀಲಿಸೋಣ. ಇನ್ನು BJPಯ ಅಸಲಿ ಮುಖ ಏನು ಎಂಬುದನ್ನು ಕೂಡ ನಿಮಗೆ ಇಲ್ಲಿ ಸ್ಪಷ್ಟವಾಗಿ ಕಾಣ್ತದೆ. ಮೊದಲನೇದಾಗಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲೆಕ್ಷನ್ ಮುಗಿತಿದ್ದಂತೆ ಜ್ಞಾನೋದಯ ಆಗಿ ಹೈದರಾಬಾದ್ನ ಒಂದು ಕಾರ್ಯಕ್ರಮದಲ್ಲಿ ಮಿತ್ರೋನ್, ಚಿನ್ನವನ್ನು ಖರೀದಿಸಬೇಡಿ, ವಿದೇಶಕ್ಕೆ ಹೋಗಬೇಡಿ, ಪೆಟ್ರೋಲ್ ಬಳಕೆಯನ್ನು ತಗ್ಗಿಸಿ, ರಸಗೊಬ್ಬರ ಮತ್ತು ಅಡುಗೆ ಎಣ್ಣೆ ಬಳಕೆಯನ್ನು ಕಡಿತಗೊಳಿಸಿ, ಮೆಟ್ರೋದಲ್ಲಿ ಪ್ರಯಾಣಿಸಿ, ಮನೆಯಿಂದಲೇ ಕೆಲಸ ಮಾಡಿ ಅಂತ ದೇಶದ ಜನರಿಗೆ ತ್ಯಾಗದ ಪಾಠವನ್ನು ಮಾಡಿದ್ರು. हमें पेट्रोल डीजल का उपयोग कम करना होगा, तो कम से कम 1 साल के लिए हमें विदेशों में जाने की बातों को टालना चाहिए. तो वो देश हित में होगा. वर्क फ्रॉम होम, ऑनलाइन कॉन्फ्रेंसेस, वर्चुअल मीटिंग, इनको हमें फिर से प्राथमिकता देनी है. साथियों, कि साल भर तक घर में कोई भी फंक्शन हो, हम सोने के गहने नहीं खरीदेंगे. अगर खाने के तेल में खाने का तेल का जो उपयोग करता है, अगर वो कुछ कमी करे, केमिकल फर्टिलाइजर इंपोर्ट करते, हम फर्टिलाइजर का उपयोग कम कर. ಹೀಗೆ ಹೇಳಿದ ಮೇಲೆ ಒಂದೇ ದಿನದಲ್ಲಿ ಮೋದಿ ಅವರು 2 ರೋಡ್ ಶೋವನ್ನು ನಡೆಸಿದ್ದಾರೆ. ನುಡಿದಂತೆ ನಡೆಯದ ಮೋದಿಯವರ ಬಗ್ಗೆ ಈಗಾಗಲೇ ಈ ದಿನದಲ್ಲಿ ಹಲವಾರು ವಿಡಿಯೋಗಳು ಬಂದಿವೆ. ಆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ನೀವು ಕೂಡ ಆ ವಿಡಿಯೋಗಳನ್ನು ನೋಡ್ಬೋದು. ಏನ್ ದೇಶ ಇವ್ರ ಒಬ್ಬರ ಮನೆ ಇದೆ, ಇವ್ರ ಅಪ್ಪ ಒಬ್ಬನೇ ದೇಶ ನೋಡಿರೋದು, ಬೇರೆ ಯಾವನು ದೇಶ ನೋಡೇ ಇಲ್ಲ. ನಮ್ಮ ಅಪ್ಪದ್ರೆಲ್ಲ ನೋಡೇ ಇಲ್ಲ ದೇಶನ. ಇವ್ರು ಸಾಕಷ್ಟು ತ್ಯಾಗ ಮಾಡಿದೀವಿ ಈ ದೇಶಕ್ಕೋಸ್ಕರ. ನಾವು ಯಾವನ್ಗೆ ಅವ್ನು ಮಾತಾಡ್ತಿರೋ ರಾಜಕಾರಣಿ ಎಷ್ಟೆಷ್ಟು ಟ್ಯಾಕ್ಸ್ ಕಟ್ಟಿದ್ದಾನೆ ಬಂದು ಮಾತಾಡ್ಲಿ ನನ್ನ ಮುಂದೆ. ಹಾಕೊಳ್ಳಕ್ ಶರ್ಟ್ ಇಲ್ದಿದ್ದವನು ಇವತ್ತು ಅರಮನೆ ಕಟ್ಕೊಂಡು 16 ಕಾರ್ ಇಟ್ಕೊಂಡು, ಫ್ಯಾಮಿಲಿಗೆ ಒಂದೊಂದು ಕಾರ್ ಇಟ್ಕೊಂಡು, ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊಂಡು ಶೋಕಿ ಮಾಡ್ತಿರೋ ಕಾಲ್ಡ್ರೆಲ್ಲ ಬಂದು ನಮ್ಗೆ ಹೇಳ್ತಾ ಇದ್ದಾರೆ. ನೋಡಿದ್ರಲ್ಲ, ದೇಶಕ್ಕೋಸ್ಕರ ಇವರು ತಾತ್ನಷ್ಟು ತ್ಯಾಗ ಮಾಡಿದ್ದೀವಿ ನಾವು, ಹಾಕ್ಕೊಳ್ಳೋಕ್ಕೆ ಶರ್ಟ್ ಇಲ್ಲದೆ ಇದ್ದೋನು ಇವತ್ತು ಅರಮನೆ ಕಟ್ಕೊಂಡು 16 ಕಾರ್ ಇಟ್ಕೊಂಡು ಶೋಕಿ ಮಾಡ್ತಿರೋ ಕಳ್ಳರೆಲ್ಲ ಬಂದು ನಮಗೆ ಹೇಳ್ತಿದ್ದಾರೆ ಅಂತ ಮಿಸ್ಟರ್ ರಂಗನಾಥ್ ಅವರು ಫುಲ್ ಗರಂ ಆಗಿ ಮಾತನಾಡಿದ್ದಾರೆ. ಅವರ ಮಾತಲ್ಲಿ ಎಷ್ಟು ಸತ್ಯ ಇದೆ ಅಲ್ವಾ. ಈ ದೇಶದ ಜನರು ಕಳೆದ 10 ವರ್ಷಗಳಿಂದ ದೇಶಕ್ಕೋಸ್ಕರ ಮಾಡ್ತಾ ಬಂದಿರುವ ತ್ಯಾಗ ನೋಡಿದರೆ ಅದು ನಿಮಗೆ ಗೊತ್ತಾಗ್ತದೆ. BJP ಸರ್ಕಾರ ಕಳೆದ 12 ವರ್ಷಗಳಲ್ಲಿ ದೇಶದ ಆರ್ಥಿಕತೆಯನ್ನು ಹದಗೆಡಿಸ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಸಿಲಿಂಡರ್ ಬೆಲೆ ಗಗನಕ್ಕೇರಿಸಿದೆ. ಜನರ ಜೀವನ ವೆಚ್ಚ ಗಗನಕ್ಕೇರಿದೆ. ಸಾರ್ವಜನಿಕ ಸಾರಿಗೆಯನ್ನು ಬಳಸೋಣ ಅಂದರೆ ನಗರಗಳಲ್ಲಿ ಮೆಟ್ರೋ ರೇಟನ್ನು ಏಕು ಪೂಕು ಇಲ್ಲದೆ ದೊಡ್ಡ ಮಟ್ಟದಲ್ಲಿ ಏರಿಕೆ ಮಾಡಿದ್ದಾರೆ. ಇನ್ನು ಬಸ್, ಆಟೋ ಬಳಸೋಕೆ ಪೆಟ್ರೋಲ್ ಡೀಸೆಲ್ ಏರಿಕೆ ಆದಂತೆ ಬಸ್ ಚಾರ್ಜ್ ಕೂಡ ಏರಿಕೆ ಆಗ್ತಾನೇ ಇದೆ. ಇನ್ನು ಟ್ರೈನ್, ಅದನ್ನೇ ಕೇಳ್ತೀರಾ, ಇಡೀ ರೈಲ್ವೆ ವ್ಯವಸ್ಥೆಯನ್ನೇ ಹಾಳು ಮಾಡಿರೋ ಮೋದಿ ಸರ್ಕಾರ ಜನ ರೈಲನ್ನೇ ಬಳಸದೇ ಇರೋ ಥರ ಮಾಡ್ತಾ ಇದೆ. ಇನ್ನು ಡಿಮಾನಿಟೈಸೇಷನ್ ಹೆಸರಿನಲ್ಲಿ ಜನರನ್ನು ಬ್ಯಾಂಕ್ ಮುಂದೆ ನಿಲ್ಲಿಸೋ ಥರ ಮಾಡಿದರು. ಕೋವಿಡ್ ಮಹಾಮಾರಿ ಸಮಯದಲ್ಲಿ ಇದೇ ಮೋದಿಯವರು ಏನೂ ತಯಾರಿಯೇ ಇಲ್ಲದೆ ಲಾಕ್ಡೌನನ್ನು ಘೋಷಿಸಿ ಜನ ಅನ್ನ ನೀರಿಗೂ ಒದ್ದಾಡೋ ಥರ ಮಾಡಿದರು. ರಾಜ್ಯದಿಂದ ರಾಜ್ಯಕ್ಕೆ ಸಾವಿರಾರು ಕಿಲೋಮೀಟರ್ ಗಟ್ಟಲೆ ವಲಸೆ ಹೋಗುವ ರೀತಿಯಲ್ಲಿ ಮೋದಿಯವರು ನಿರ್ಮಾಣ ಮಾಡಿದ್ರು. ಇನ್ನು ಬೆಲೆ ಏರಿಕೆಯಿಂದ ತತ್ತರಿಸಿರೋ ಜನಕ್ಕೆ ಈಗ ಮೋದಿಯವರು ಚಿನ್ನ ಖರೀದಿಸಬೇಡಿ ಅಂತ ಹೇಳ್ತಿದ್ದಾರೆ. ಮದುವೆ, ಹೂಡಿಕೆ, ಸಂಸ್ಕೃತಿಯ ಭಾಗವಾದ ಚಿನ್ನವನ್ನು ಖರೀದಿಸಬೇಡಿ ಅಂತ ಹೇಳೋದು ಜನರ ಮೇಲೆ ಮೋದಿಯವರು ದೊಡ್ಡ ಹೊರೆ ಆಗ್ತಿದ್ದಾರೆ ಅನ್ಸಲ್ವಾ. ಜನರನ್ನು ದೇಶಕ್ಕಾಗಿ ಇವೆಲ್ಲವನ್ನು ತ್ಯಾಗ ಮಾಡಿ ಅನ್ನೋ ಮೋದಿಯವರು ರೋಡ್ ಶೋ ಅನ್ನೋ ಹೆಸರಿನಲ್ಲಿ ಮೀಡಿಯಾ ಪ್ರಚಾರಕ್ಕೆ, ಸೆಕ್ಯೂರಿಟಿಗಾಗಿ ಕೋಟ್ಯಾಂತರ ರೂಪಾಯಿ ಹಣ, ಇಂಧನ ಇವೆಲ್ಲವನ್ನು ಖರ್ಚು ಮಾಡ್ತಿದ್ದಾರಲ್ಲ, ಇದೇನು? ನಾವು ತ್ಯಾಗ ಮಾಡ್ತಿರೋದು ದೇಶಕ್ಕಾಗಿಯೋ ಅಥವಾ ಮೋದಿ ಬಿಲ್ಡಪ್ಗಾಗಿಯೋ ಎಂಬುದು ಇಲ್ಲಿ ಪ್ರಶ್ನೆ ಬರ್ತದೆ. ಸರಿ, ವಿಚಾರದಲ್ಲಿ ದೇಶಕ್ಕೋಸ್ಕರ ಮಾಡಲೇಬೇಕು, ಬೇರೆ ಆಪ್ಷನ್ ಏನಿದೆ? ದೇಶಕ್ಕೋಸ್ಕರ ನನಗೆ ಬೇಕಾಗಿದ್ದು ನಾನು ಮಾಡ್ತೀನಿ, ನಿನಗೆ ಬೇಕಾಗಿದ್ದು ನೀ ಮಾಡ್ಕೊ ಅನ್ಬೇಕು. ಹಾಗಿದ್ರೆ ರೂಪಾಯಿ ಮೌಲ್ಯವನ್ನ ಹೇಗೆ ಕಡಿಮೆ ಮಾಡ್ಕೊಳ್ಬೇಕು? ನೀನ್ ಕಡ್ದಿದ್ದೇನು ಹೇಳು ಅಂತ ಕೇಳ್ಬೇಕು. ಅವಾಗ ನೀನೇನೇನ್ ಕಡ್ದಿದ್ಯಾ ಫಸ್ಟ್ ಹೇಳು ಅನ್ಬೇಕು. ಆಮೇಲೆ ನನಗ್ ಬಂದು ಹೇಳು ಅಂತ ಏನ್ಬೇಕು ಅವನಿಗೆ, ಯಾವನಾರಾಗಿರ್ಲಿ ಅವನು. ಫಸ್ಟ್ ನೀ ಏನ್ ಕಡ್ದಿದ್ಯಾ ಹೇಳು ಅನ್ಬೇಕು ಇವ್ರುಗಳಿಗೆ. ಇವ್ರು ಮಾಡೋದು ಮಾಡ್ತಾನೆ ಇರ್ಬೇಕು. ಇವ್ರು 40% ಚಿಂತಾನೆ ಇರ್ಬೇಕು, ಇವ್ರು 20% ಚಿಂತಾನೆ ಇರ್ಬೇಕು. ಇವ್ರು ಕಚಡಗಳು ಜಗಳ ಆಡ್ಕೊಂಡು ಪಾರ್ಲಿಮೆಂಟ್ ನಡ್ಸಕ್ಕಾಗ ಅಯೋಗ್ಯರ ತರ ಆಟ ಆಡ್ತಾನೆ ಇರ್ಬೇಕು ಇವ್ರುಗಳು. ಇವ್ರು ಬರೀ ಪಾಲಿಟಿಕ್ಸ್ ಮಾಡ್ಕೊಂಡು ತಿರುಗಬೇಕು. ಹಿಂದೂ ಮುಸ್ಲಿಂ ಅಂತ ಪಡ್ಕೊಂಡು ಓಟ್ ಹಾಕಿಸ್ತಾರೆ. ನಮ್ ಪ್ರಾಣ ತಿಂತಾರೆ ಇಲ್ಲಿ. ನೋಡಿದ್ರಲ್ಲ, ಹಿಂದೂ ಮುಸ್ಲಿಂ ಅಂತ ಇಬ್ಬಾಗಿಸಿ ಓಟ್ ಹಾಕಿಸಿ ರಾಜಕೀಯ ಮಾಡ್ತಾರೆ, ಇಲ್ಲಿ ನಮ್ಮ ಪ್ರಾಣ ತಿಂತಾರೆ ಅಂತ ರಂಗನಾಥ್ ಅವರು ಹೇಳಿದ್ದಾರೆ.
ಇಷ್ಟು ದಿನ ಬಿಜೆಪಿಯನ್ನು ಹಾಡಿ ಅಟ್ಟಕ್ಕೇರಿಸ್ತಿದ್ದ ರಂಗನಾಥ್ ಅವರು ಮಾತಿನ ಓಟದಲ್ಲಿ ಬಿಜೆಪಿಯ ಅಸಲಿ ಮುಖವನ್ನು ಬಿಚ್ಚಿಟ್ಟಿದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬಂದದ್ದು ಹಿಂದೂ ಮುಸ್ಲಿಂ ಧ್ರುವೀಕರಣದ ಮೂಲಕ. ಧರ್ಮದ ಹೆಸರಿನಲ್ಲಿ ಜನರನ್ನು ಹೊಡೆದು ಆರ್ಥಿಕ ವೈಫಲ್ಯ, ಬೆಲೆ ಏರಿಕೆ, ಉದ್ಯೋಗದ ಕೊರತೆಯನ್ನು ಇಲ್ಲಿ ಮುಚ್ಚಿಕೊಂಡಿದೆ. ರಂಗಣ್ಣ ಅವರ ಈ ತಿರುಗು ಬೀಳುವಿಕೆ ಬಿಜೆಪಿಯ ನಿಜ ಮುಖವನ್ನು ತೋರಿಸ್ತಾ ಇದೆ. ದ್ವೇಷ ರಾಜಕಾರಣ ಮತ್ತು ಜನವಿರೋಧಿ ನೀತಿಗಳ ಮೂಲಕ ದೇಶವನ್ನು ಬರ್ಬಾದ್ ಮಾಡ್ತಿರುವುದು ಬಿಜೆಪಿಯ ಅಸಲಿ ಗುರಿ. ಒಟ್ಟಾರೆಯಾಗಿ ಬಿಜೆಪಿ ಸರ್ಕಾರದಲ್ಲಿ ತೈಲ ಬೆಲೆ ಏರಿಕೆ, ಜನರ ಜೀವನ ವೆಚ್ಚ ಭಾರೀ ಹೆಚ್ಚಾಗಿದೆ. ಜನರು ಈಗಾಗಲೇ ಕಷ್ಟದಲ್ಲಿದ್ದಾರೆ. ಆದರೆ ಸರ್ಕಾರ ಇನ್ನೂ ಆಡಂಬರದ ಯೋಜನೆಗಳು, ವಿದೇಶಿ ಪ್ರವಾಸಗಳನ್ನು ಮುಂದುವರಿಸ್ತಾ ಇದೆ. ಜನರಿಗೆ ಕಡಿಮೆ ಬಳಸಿ ಅಂತ ಉಪದೇಶವನ್ನು ನೀಡೋದು, ಸಂಪೂರ್ಣ ದ್ವಂದ್ವ ನೀತಿಯನ್ನು ಇವ್ರು ತೋರೋದು. ಅಂದರೆ ಬಿಜೆಪಿ ದೇಶದ ಸಂಪನ್ಮೂಲಗಳನ್ನು ಕೆಲವು ದೊಡ್ಡ ಕಂಪನಿಗಳಿಗೆ ಕೊಡ್ತಾ ಸಾಮಾನ್ಯ ಜನರನ್ನು ಬಡತನಕ್ಕೆ ತಳ್ತಾ ಇದೆ ಅಂತ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದನ್ನೇ ಅಲ್ವಾ ರಂಗನಾಥ್ ಅವರು ಕೋಪದಲ್ಲಿ ಹೇಳಿದ್ರು, ಅವರು ಸತ್ಯವನ್ನೇ ಹೇಳಿದ್ದಾರೆ. ನಾವು ಈಗಲಾದರೂ ಎಚ್ಚೆತ್ತುಕೊಳ್ಬೇಕಾಗಿದೆ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಈದಿನ.com ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.